ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ಹೋದ್ ನಮ್ಮ ಇಂಬ್ಯಾಲೆನ್ಸ್ ನಿಲ್ಬೇಕು ನಾ ಇವತ್ತು 9 ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೋದೆ. ಕಾಲೇಜಿಂದ ವಾಪಸ್ ಬರೋವಾಗ ಹಿಂಗೆ ಕೊಂಗ ಥರ ಅದಾದ್ಮೇಲೆ ಎಷ್ಟೋದು ಬಸ್ಸಿಗೆ ವೆಯ್ಟ್ ಮಾಡಾದ್ಮೇಲೆ ಬಸ್ ಕೊನೆಗೂ ಬಂದೇ ಬಿಟ್ಟು ಅದಾದ್ಮೇಲೆ ಮನೆಗೆ ಬಂದಾದ್ಮೇಲೆ ಡೈರೆಕ್ಟ್ ಎಕ್ಸಸೈಸ್ ಕಡೆ ಬರ್ತೀನಿ. ಎಕ್ಸಸೈಸ್ ಮಾಡೋಕ್ಕೆ ಇವತ್ತು ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ನಾನು ಮಿಕ್ಸ್ ಎಕ್ಸಸೈಸ್ ಮಾಡಿದೆ. ಮಿಕ್ಸ್ ಎಕ್ಸಸೈಸ್ ಅಂದರೆ ನಾ ಏನು ಗೊತ್ತಾ, ನಾನು ಫಸ್ಟು ಚೆಸ್ಟ್ ಪ್ರೆಸ್ ಮಾಡ್ತೀನಲ್ಲ ಫಸ್ಟು, ಅದು ಸೆಕೆಂಡ್ ಎಕ್ಸಸೈಸು ಮೂರನೇ ಎಕ್ಸಸೈಸ್ ಎಲ್ಲ ಮಿಕ್ಸ್ ಇರುತ್ತೆ ನೋಡಿ. ಈಗ ನಾನು ಡಿಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ತಿರ್ಗಾ ಇಳಿದ್ಬಿಟ್ಟು ತಿರ್ಗಾ ಚೆಸ್ಟ್ ಪ್ರೆಸ್ ಮಾಡ್ತೀನಿ. ನಾನು ಮಧ್ಯದಲ್ಲಿ ಗ್ಯಾಪ್ ಕೂಡ ಕೊಡಲ್ಲ. ಎಲ್ಲ ಎಕ್ಸಸೈಸ್ನು ರಿಪೀಟೆಡ್ ಆಗಿ ಮಾಡ್ತೀನಿ. ಮೂರು ಸತಿ 6 ಟೈಮ್ಸ್ ಮಾಡ್ತೀನಿ. ಅದು ನಾರ್ಮಲ್ ಎಕ್ಸಸೈಸ್ಗಿನ್ನ ಮಿಕ್ಸ್ ಎಕ್ಸಸೈಸೇ ತುಂಬಾ ಕಷ್ಟ. ನಾನು ಅನ್ನಿವನ್ ಪುಷಪ್ಸ್ ಮಾಡಿಸಿದಾಗಿಂದ ನನಗೆ ಚೆಸ್ಟ್ ಅಲ್ಲಿ ತುಂಬಾನೇ ಡಿಫ್ರೆನ್ಸ್ ಕಾಣಿಸಿದೆ. ಸೊ ಅದಕ್ಕೆ ನಾನು ಅನ್ನಿವನ್ ಪುಷಪ್ ನ ಕೂಡ ಮಿಸ್ ಮಾಡಿಲ್ಲ. ಈ ಪುಷಪ್ ಮಾತ್ರ ತುಂಬಾನೇ ಕಷ್ಟ. ಸರಿ, ನಾನು ಎಕ್ಸಸೈಸ್ ಎಲ್ಲ ಆದ್ಮೇಲೆ ಇದೆ ನೋಡಿ ನನ್ನ ಆಫ್ಟರ್ ವರ್ಕೌಟ್ ರಿಸಲ್ಟ್. ನಿನ್ನೆ ನಾನು ಹೇಳ್ದಂಗೆ ದಯವಿಟ್ಟು ಒಪಿನಿಯನ್ ಕಮೆಂಟ್ಸ್ ತಿಳಿಸೋದು ಮರಿಬೇಡಿ. ಪರವಾಗಿಲ್ಲ, ಅದು ಆವ್ರೇಜ್ ಕಮೆಂಟ್ ಆಗಿದ್ರು ಪರವಾಗಿಲ್ಲ. ಸರಿ, ಪೋಸಿಂಗ್ ಎಲ್ಲ ಆದ್ಮೇಲೆ ಪೋಸ್ಟ್ ವರ್ಕೌಟ್ ಮೀಲ್ ತಗೊಂಡು ನಾನೇ ಮಾಡಿರೋ ಚಟ್ನಿ ಜೊತೆ ದೋಸೆ ತಿಂತ ಇವತ್ತಿಂದ ನಾನು ಇಲ್ಲೇ ಮುಗಿಸಿದೆ.